9 ಜನ ಮಂತ್ರಿಗಳು ಜೈಲಿಗೆ ಹೋಗಿರೋದು, 9 ಜನ ಮಂತ್ರಿ ಜೈಲಿಗೆ ಹೋಗಿರೋದು. ಮಾನ್ಯ ಯಡಿಯೂರಪ್ಪ ವಿಜಯದವರೇ, ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಭ್ರಷ್ಟಾಚಾರ ನಡೆದಿರೋದು ನಿಮ್ಮ ಕಾಲದಲ್ಲಿ, BJP ಕಾಲದಲ್ಲಿ ನಡೆದಿರೋದು. ನಮ್ಮ ಕಾಲದಲ್ಲಿ ಯಾವ ಭ್ರಷ್ಟಾಚಾರ ನಡೆದಿಲ್ಲ. ದಯಮಾಡಿ ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಕುಮಾರಸ್ವಾಮಿ ಅವರು ಭಾಳ ಸತ್ಯ ಹರಿಶ್ಚಂದ್ರಂಗೆ ಮಾತಾಡ್ತಾರೆ ಸರ್. ತಾವು ನೆನ್ನೆ ಹೇಳಿದ್ದೀರಾ. ನಾನು ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನಗಳು ಮುಂದೆ ರಾಮನಗರಲ್ಲಿ ಒಂದು ಸವಾಲನ್ನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಕುಮಾರಸ್ವಾಮಿ ಅವ್ರನ್ನ ಭಾಳ ಹತ್ರದಲ್ಲಿ ನೋಡಿರೋದು ನಾನು. 24 ಗಂಟೆಯಲ್ಲಿ 16 ಗಂಟೆ ನನ್ನ ಜೊತೆ ಇರೋರು ನನ್ನ ಹೆಂಗೆ ಉಪಯೋಗಿಸ್ಕೊಂಡ್ರು ನಾನು ನಿಮ್ಮ ಮುಂದೆ ಹೇಳಕ್ಕೆ ಬಯಸಲ್ಲ ನಾನು. ಅದು ಕುಮಾರಸ್ವಾಮಿ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿಗೆ ಒಂದು ಸವಾಲನ್ನು ಕೇಳಕ್ಕೆ ಬಯಸ್ತೀನಿ ನಾನು. ಇವತ್ತು ಕುಮಾರಸ್ವಾಮಿ ನಾನು ಭಾಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರಲ್ಲ ಸ್ವಾಮಿ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕುಮಾರಸ್ವಾಮಿ ಅವರು ಭಾಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರೆ ಸರ್. ಇವತ್ತು ಕುಮಾರಸ್ವಾಮಿಗೆ ನಾನು ರಾಮನಗರಲ್ಲಿ ಒಂದು ಸವಾಲು ಸರ್. 2004 ಅವ್ರು ಅಫಿಡವಿಟಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ. ಇವತ್ತು ಅಫಿಡವಿಟ್ 23ರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ. 2004 ಇನ್ಕಮ್ ಟ್ಯಾಕ್ಸ್ ನಿಲ್ ಪೇವರ್ ಇವತ್ತೆಷ್ಟಿದೆ? 1800 ಕೋಟಿ ತೋರಿಸ್ಕೊಂಡಿದೆ. ಕುಮಾರಸ್ವಾಮಿ ಅವರೇ, ಎಲ್ಲಿಂದ ಬಂತು ನೀವು ರೈತರ ಮಕ್ಕಳು? ಎಲ್ಲಿಂದ ಬಂತು ಸ್ವಾಮಿ? ಮಾತಾಡ್ರೆ ಡಿ ಕೆ ಶಿವಕುಮಾರ್, ಮಾತಾಡ್ರೆ ಸುರೇಶ್ ಅವರು. ನಿಮ್ಗೆ ಎಲ್ಲಿಂದ ಬಂತು ಸ್ವಾಮಿ? ಯಾರು ಕೊಟ್ಟರು ನಿಮ್ಗೆ ದುಡ್ಡು? ಎಲ್ಲಿಂದ ಬಂತು? 1800 ಕೋಟಿ ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ. ನಂದು ನೋಡಿ, ಆ ಕಾಲದಲ್ಲಿ ನಾನು ಏನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಇವತ್ತು ಅಷ್ಟಿಗೆ ಇದೆ. ಒಂದು ಮನೆ ಬಿಟ್ಟು ಏನಿಲ್ಲ. ಕುಮಾರಸ್ವಾಮಿ ಅವರೇ, ನೀವೇನೇನು ಮಾಡ್ಕೊಂಡಿದ್ದೀರಾ, ಹೆಂಗೆ ಇದು ಮಾಡ್ಕೊಂಡಿದ್ದೀರಾ ಎಲ್ಲ ನನ್ಗೆ ಚೆನ್ನಾಗಿ ಗೊತ್ತಿದೆ. ಈ ಜನಗಳಿಗೆ ಉತ್ತರ ಕೊಡಬೇಕಾಗ್ತದೆ. ಮಾತಾಡ್ರೆ ಡಿ ಕೆ ಶಿವಕುಮಾರ್ ಸ್ವಾಮಿ, ನಿಮ್ದು ಹೇಳಿ ಮೊದಲೇ 1800 ಚಿಲ್ಲರೆ ಕೋಟಿ ಹೆಂಗೆ ಬಂದಿದೆ ನೀವು ಹೇಳ್ಬೇಕಾಗ್ತದೆ. ದಯಮಾಡಿ ಜನ ಇದೆಲ್ಲ ಅರ್ಥ ಮಾಡ್ಕೊಂಡು, ಅವ್ರು ಬರೀ ನಾಟಕ, ಅವ್ರಿಗೆ ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನಾರ ಮಾಡಿ ಈ ಸರ್ಕಾರ ಬೀಳಿಸ್ಬೇಕಂತಾರೆ. ಈ ಜನದಲ್ಲಿ ನಿಮ್ಮ ಸರ್ಕಾರ ಇದು ಬೀಳ್ಸಕ್ಕೆ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವ್ರಿಗೆ. ಅದೆಲ್ಲ ಹಳೆ ಆಟ ನಿಮ್ಮದು. ಈ ಆಟ ನಡೆಯಲ್ಲ. ಈ ಆಟ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಬಹಳ ಬಿಗಿಯಾಗಿದ್ದಾರೆ. ಏನೇನು ಮಾಡೋಕ್ಕಾಗಿಲ್ಲ. ಅವ್ರು ಮಾತ್ರ ಅಲ್ಲ, ನಾವೆಲ್ಲ ಇದ್ದೀವಿ. ನಾವೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಜೊತೆವಿ. ಕರ್ನಾಟಕ ರಾಜ್ಯದ ಜನತೆ ಅವ್ರ ಜೊತೆ ಇದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೋ ಒಂದು ಕಡೆ ನಾನು ಹೇಳಿದೆ, ಅದಕ್ಕಿಂತ ಮುಂಚೆ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ನಾವು 18 ಸೀಟಿಂದ 20 ಸೀಟ್ ಗೆಲ್ತೀವಿ ಅಂತ. ನಾನು ಎಲ್ಲರಿಗಿಂತ ಬೇಜಾರಾಗಿದ್ದು ಯಾವ ಗೆಲ್ತೀವಿ ಅವ್ರು ಸೋಲ್ತೀವಿ ಅಂತಲ್ಲ. ರಾಮನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋಲ್ಸಿದ್ದು ನನಗೆ ಭಾಳ ನೋವಾಗಿದೆ. ನಾನು ಸೋತಂಗಾಯ್ತದು. ಡಿ ಕೆ ಸುರೇಶ್ ಅವ್ರನ್ನ ಭಾಳ ಹತ್ರದಲ್ಲಿ ನಾನು ನೋಡಿದ್ದೀನಿ. ನನ್ನ ಅನಿಸಿಕೆ ಇಡೀ ದೇಶದಲ್ಲಿ ಯಾರನ್ನ MP ಹಗಲು ರಾತ್ರಿ ಯಾರನ್ನ ಕೆಲಸ ಮಾಡ್ತಾರಂದ್ರೆ ಒಬ್ಬನೇ ವ್ಯಕ್ತಿ ಇದ್ದಿದ್ದು ಡಿ ಕೆ ಸುರೇಶ್ ಅವರು. ಇವತ್ತು ತಾವು ಏಕೆ ಮಾಡ್ಕೊಂಡಿದ್ದೀರಾ? ಎಲ್ಲಿದ್ದಾರೆ ಸ್ವಾಮಿ ಅವರು? ಎಲ್ಲಿದ್ದಾರೆ ನೋಡಕ್ಕೆ ಸಾಧ್ಯನಾ? ಯಾವುದಾರ ಒಂದು ತಾಲೂಕಿಗೆ ಹೇಳ್ತಾ ಇದ್ರು, ಬಾಲಣ್ಣ, ಪುಟ್ಟಣ್ಣ ಅವರು, ಭಾಳ ಜನ MLA ರಾಜಣ್ಣ ಅವರೆಲ್ಲ ಯಾವಾಗಲೂ ಹೇಳ್ತಾರೆ, ಸರ್ ಏನು ಸರ್ MP ಸರ್, ಅವ್ನಿಗೆ ಒಂದು ದಿನ ರೆಸ್ಟ್ ಆದರೂ ಬೇಡ ಸರ್. ಸಂಡೇ ಆದರೂ ಅಧಿಕಾರಿಗಳು ಸಂಡೇ ಆದರೂ ರೆಸ್ಟ್ ಮಾಡ್ತಾರೆ ಸರ್. ಪಾಪ ಇವನಿಗೆ ಸಂಡೇನೂ ರೆಸ್ಟ್ ಇಲ್ಲ. ಯಾವುದನ್ನ ಒಂದು ತಾಲೂಕನ್ನ ಹಾಕ್ಕೊಂಡು ಬೆಳಗಿಂದ ಸಂಜೆವರೆಗೂ 9 ಗಂಟೆ ಹೊಟ್ಟರೆ ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತಾರೆ ಸರ್. ನಮಗೆಲ್ಲ ಕಾಟ ಕೊಡ್ತಾವ್ರು ಸರ್ ಅಂದರು. ಅಂಥ ಕೆಲಸ ಅವ್ರು ಮಾಡೋರನ್ನ ತಾವು ಇವತ್ತು ಸೋಲ್ಸಿದ್ದೀರಾ. ಇವತ್ತು ಆಯಿತು, ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ. ಎಷ್ಟು ದಿನ ಎಷ್ಟು ಸತಿ ನೋಡಿದ್ದೀರಪ್ಪ ಅವನ್ನ? ಎಷ್ಟು ಸತಿ ನೋಡಿದ್ದೀರಾ? ನೋಡೋಕ್ಕೆ ಸಾಧ್ಯನಾ? ಏನಿದ್ರು ನಿಮ್ಮ ಕಷ್ಟ ಸುಖಕ್ಕೆ ಬರೋರೆ ಡಿ ಕೆ ಸುರೇಶ್. ಇದೆಲ್ಲ ತಾವು ಅರ್ಥ ಮಾಡ್ಕೊಂಡು ಸಮಯ ಇಲ್ಲ ಕಾಡಲಿಕ್ಕೆ ಭಾಳ ಕಾತರಿಂದ ನಮ್ಮ ನಾಯಕರಾದಂಥ ಶಿವಕುಮಾರ್ ಸಾಹೇಬರು ಮಾತು ಕೇಳಬೇಕಂತ ತಾವು ಕಾತರಿಂದ ಹಾಗಾಗಿ ಹೆಚ್ಚಾಗಿ ಮಾತಾಡೋಕ್ಕೋಗಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ಳೋದು. ನಾಳೆ ರಾಮನಗರಲ್ಲಿ ಅವ್ರು ಅಡ್ಡ ಕೇಳಬೇಕು. ನೀವು ಸುಮ್ಗಿ ಸಭೆ ಆಯಿತು, ಸಭೆ ಆದ ತಕ್ಷಣ ಹೋಗಿ ಮನೆಯಲ್ಲಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋಂಗಿಲ್ಲ. ನಾಳೆ ಕೇಳಬೇಕು ಅವ್ರನ್ನ ಬಂದು, ಯಾವ ಕಾರಣಕ್ಕೆ ನೀವು ಇಲ್ಲಿ ಬಂದಿದ್ದೀರಾ, ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಏನು ಸಿದ್ದರಾಮಯ್ಯ ಅವ್ರ ಪಾತ್ರ ಇದೆ ಅಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು ತಾವು ಅಡ್ಡ ಆಗಬೇಕಂತ ಮಾತನ್ನು ಹೇಳಿ ನನ್ನ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.